ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಂತಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಏನೇನು ಫುಡ್ ಕೊಡ್ತಾ ಇದ್ದೀವಿ ಡೈಲಿ ಮಾರ್ನಿಂಗಿಂದ ಇದು ಕುತೂಹಲ ಇರುತ್ತೆ ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಒಂದು ಎಲಿಫೆಂಟ್ಸ್ಗೆ ಎಷ್ಟು ಫುಡ್ಡನ್ನು ಕೊಡಬೇಕು, ಫಿಮೇಲ್ ಎಲಿಫೆಂಟ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ, ಸೊ ಏನೇನು ಇಲ್ಲಿ ಸ್ಪೆಷಲಾಗಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರ್ಯಾಂಚ್ ಪೌಡರ್ಸನ್ನು ತೊಗೊಂಡ್ರೆ ಸೊ 450ರಿಂದ 500 kg ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ. ಆಮೇಲೆ ಗ್ರೀನ್ ಗ್ರಾಸಸ್ಸು 175ರಿಂದ 200 kg ಕೊಡ್ತೀವಿ. ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು 20 to 25 kg ಇರುತ್ತೆ. ಸೊ ಭತ್ತ ಒಂದು 20 kg ಇರುತ್ತೆ. ಸೊ ಟೋಟಲ್ ಅದೊಂದು 35 to 40 kg ಕೊಡ್ತೀವಿ. ಆಮೇಲೆ ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ, ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋಸಲ್ಲಿ ಇರ್ಬೋದು ಅದನ್ನು. ಸೊ ಆ ಆಹಾರವನ್ನು ನಾವು 10ರಿಂದ 12 kg ಪರ್ ಡೇ ಕೊಡ್ತೀವಿ. ಸೊ ಈ ಥರ ಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫಿಮೇಲ್ ಎಲಿಫೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಏನಾದರೂ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ರೆ ಸರ್ ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ, ಹಾರ್ಸ್ ಗ್ರಾಮ್ ಇರುತ್ತೆ, ಬ್ಲ್ಯಾಕ್ ಗ್ರಾಮ್ ಇರುತ್ತೆ, ಆಮೇಲೆ ಇದು ಏನು ಇದು ಇರುತ್ತೆ, ಯಾವುದದು ಬಾಯ್ಲ್ಡ್ ರೈಸ್ ಇರುತ್ತೆ, ಮತ್ತು ಉಪ್ಪಿರುತ್ತೆ, ತರಕಾರಿಗಳಿರ್ತಾವೆ, ಎಲ್ಲ ಥರದ ತರಕಾರಿಗಳಿರುತ್ತೆ ಬಾಡಿನ ಕೂಲೆಂಟ್ ಮಾಡೋಕ್ಕೆ. ಸೊ ಅದನ್ನೆಲ್ಲನೂ ಒಂದು 6 to 7 hours ಬಾಯ್ಲ್ ಮಾಡಿ ಅದನ್ನೆಲ್ಲ ಕ್ಯೂಸಿ ಆಮೇಲೆ ತಿನ್ನಿಸ್ತಾರೆ. ಅದಕ್ಕೆ ಎಲ್ಲ ಆನೆಗಳು ಒಂದೇ ಥರದ್ದು ಕೊಡ್ತಾರೆ? ಹೌದು, ಎಲ್ಲ ಆನೆಗಳಿಗೆ ಒಂದೇ ಥರ ಇದು ಫುಡ್ಡು. ಈ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಫಿಮೇಲ್ಗೆ ಮತ್ತು ಮೇಲ್ಗೆ. ಸೊ 10 to 12 kg ತಿನ್ನುತ್ತೆ ಎಲ್ಲ ಆನೆನೂ. ಅದು ಜಾಸ್ತಿನೂ ಕೊಡೋಲ್ಲ, ಯಾಕೆಂದರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಮತ್ತು ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಯಿತು ಅಂದರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನು. ಏನು ನಮ್ಮದು ಮೇನ್ ಇದು ಅಂತಂದರೆ ಲಿಮಿಟೆಡ್ ಫುಡ್ಡು, ಅಂದರೆ ಏನು ಇದ್ರದ್ದು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಅಷ್ಟು ಫುಡ್ಡನ್ನು ಕೊಟ್ಟು ಎಕ್ಸಸೈಸ್ ಮಾಡಿಸಿದ್ರೆ ಸ್ಟೆಮಿನಾ ಬಿಲ್ಟ್ ಆಗುತ್ತೆ. ಸೊ ಯಾಕಂದರೆ ಡೈಲಿ 10 to 12 kilometers ವಾಕ್ ಮಾಡಬೇಕಾಗಿರೋದ್ರಿಂದ ಅಷ್ಟು ನಾವು ಇದನ್ನು ಕೊಡಲೇಬೇಕಾಗುತ್ತೆ ಕಾನ್ಸಂಟ್ರೇಟ್. ಈ ಸಲ ಏನು ಅಂತಂದರೆ ಬೆಣ್ಣೆ ಕೊಡ್ತಾ ಇಲ್ಲ, ಯಾಕಂದರೆ ಲಾಸ್ಟ್ ಟೈಮು 4 ಎಲಿಫೆಂಟ್ಸ್ ಅಷ್ಟೇ ಬೆಣ್ಣೆ ತಿಂತಾ ಇತ್ತು. ಸೊ ಆಮೇಲೆ ನಾವು ಡಿಸ್ಕಸ್ಡಿಂದ ಇದು ವೆಟರ್ನರಿ ಇದು ಎಲ್ಲ ಸೇರಿಬಿಟ್ಟು ಒಂದು ಮೀಟಿಂಗಲ್ಲಿ ಮಾಡಿದಾಗ ಯಾವ ಕ್ಯಾಂಪಲ್ಲಿ ನಾವು ಬೆಣ್ಣೆ ಕೊಡ್ತಾ ಇಲ್ಲ. ಆಮೇಲೆ ಮೋರೋವರ್ ಇದು ಇದು ಏನಂದರೆ ಎಲಿಫೆಂಟ್ ವೆಜಿಟೇರಿಯನ್ನು. ಸೊ ನೀವು ಬೆಣ್ಣೆ ಕೊಟ್ಟರೆ ಅದಕ್ಕೆ ಏನೂ ಆ ಬಾಡಿಗೆ ತಾಗೋದಿಲ್ಲ. ಓನ್ಲಿ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮೋಷನ್ನು ಕ್ಲಿಯರ್ ಆಗೋಕ್ಕೆ ಅಷ್ಟೇ ಹೆಲ್ಪ್ ಆಗೋದು ಬಿಟ್ಟರೆ ಬೇರೆ ಏನೂ ಉದ್ದೇಶಕ್ಕಿಲ್ಲ ಅದು. ಹಾಗಾಗಿ ಈ ವರ್ಷ ನಾವು ಬೆಣ್ಣೆನ ಕೊಡ್ತಾ ಇಲ್ಲ. ಅದ್ರ ಬದಲಿ ಒಂದು 2 ಐಟಮ್ಸನ್ನು ಆ್ಯಡ್ ಮಾಡಿದ್ವಿ. ಒಂದು ಹುರುಳಿ ಮತ್ತು ಇದನ್ನು ರಾಗಿನ ನಾವು ಇಲ್ಲಿ ಕೊಡ್ತಾ ಇರಲಿಲ್ಲ, ಯಾಕಂದರೆ ಇದನ್ನೇ ಕೊಡ್ತಾ ಇದ್ವಿ, ರೈಸ್ ಐಟಮ್ ಕೊಡ್ತಾ ಇರೋದ್ರಿಂದ. ಸೊ ರಾಗಿನ ಕೊಡ್ತಾ ಇರಲಿಲ್ಲ. ಸೊ ಈ ವರ್ಷ ರಾಗಿ ಮತ್ತು ಹುರುಳಿನ ಆ್ಯಡ್ ಮಾಡಿದ್ವಿ. ಹುರುಳಿ ಈಸ್ ಗುಡ್ ಫಾರ್ ಇದಕ್ಕೆ, ತುಂಬ ಮೋಷನ್ನು ಮತ್ತು ಇದನ್ನು ಡೈಜೆಷನ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಅದನ್ನು ಆ್ಯಡ್ ಮಾಡಿದ್ದೀವಿ. ಯಾವುದು ಟಿಲ್ ಇಲ್ಲಿಂದ ನಮ್ಮ ವಾಪಸ್ ಹೋಗುವವರೆಗೂ ಇಲ್ಲಿ ಕಂಟಿನ್ಯೂ ದಿಸ್. ಸೊ ದಸರಾ ಮುಗಿದು ಹೌದು, ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 times ಕೊಡ್ತಾ ಇದ್ದೀವಿ. ಸೊ ಈಗ ಇದು ಬಾಯ್ಲ್ ಆಗ್ತಾ ಇತ್ತಲ್ಲ, ಅದು ಮಾರ್ನಿಂಗಿಗೆ, ಈಗ ಇದು ರೆಡಿ ಆಗಿರೋದು ಈವ್ನಿಂಗಿಗೆ. ಹಾಗಾಗಿ 2 times ನಾವು ಇದು ಮಾಡ್ತೀವಿ. ಈಗ ಅದನ್ನು ಬಾಯ್ಲ್ ಮಾಡಿ ಈಗ ನೈಟ್ ಇಡ್ತಾರೆ, ಅದನ್ನು ನೈಟೆಲ್ಲ ಬೆಳಗ್ಗೆವರೆಗೂ ಕೂಲ್ ಆಗುತ್ತೆ ಅದು. ಸೊ ಕೂಲ್ ಆದಮೇಲೆ ಬೆಳಗ್ಗೆ ಕೊಡ್ತಾರೆ, 6 ಗಂಟೆಗೆ ಕೊಡ್ತಾರೆ. ಅದೇ 10 to 12 kg ಆಗುತ್ತೆ. ಸೊ ಫಿಮೇಲ್ಗೆ ಒಂದು 2 kg ಕಡಿಮೆ ಆಗುತ್ತೆ, ಮೇಲ್ಗೆ ಒಂದು 2 kg ಜಾಸ್ತಿ ಇರುತ್ತೆ. ಇಲ್ಲ ಲಾಸ್ಟ್ ಟೈಮು ಅಷ್ಟೇ 51 ದಿನ, ಈ ವರ್ಷವೂ 55 ದಿನ ಮುಂಚೆನೇ ತಂದಿದ್ದೀವಿ. ಸೊ ನಾವು ವಿ ಆರ್ ಪ್ರಾಕ್ಟೀಸಿಂಗ್ 55 ದಿನ. ಎಲ್ಲ ಅಂದರೆ ಪರ್ ಡೇ ಲೆಕ್ಕ ನಮ್ಮದು, ಅಂದರೆ ಪರ್ ಡೇ ಟೋಟಲಾಗಿ ಇದು ಮಾಡಲ್ಲ. ಓಕೆ, 750 kg ಒಂದು ಆನೆಗೆ ಬೇಕಾಗುತ್ತೆ. 750 kg ಮೇಲ್ ಎಲಿಫೆಂಟ್ಸ್ಗೆ, ಫಿಮೇಲ್ ಎಲಿಫೆಂಟ್ಸ್ಗೆ ಒಂದು 550 to 600 kg ಬೇಕಾಗುತ್ತೆ. ಅಷ್ಟು ಇದು ಒಂದು ದಿನ. ಬೇರೆ ಏನೂ ಇಲ್ಲ. ಇದು ಕಬ್ಬು ಕೊಡ್ತೀವಿ, ಒಂದು ಇದನ್ನು ಕೊಬ್ಬರಿ, 2 ಕೊಬ್ಬರಿ ಕೊಡ್ತೀವಿ. ಆಮೇಲೆ 1ರಿಂದ 2 ಬೆಲ್ಲ ಜಾಸ್ತಿ ಕೊಡಲ್ಲ. ಬೆಲ್ಲ ಜಾಸ್ತಿ ಇದು ಕೊಟ್ಟರೆ ವರ್ಮ್ಸ್ಗಳು ಜಾಸ್ತಿ ಆಗುತ್ತೆ ಹೊಟ್ಟೆಯಲ್ಲಿ. ಆಲ್ರೆಡಿ ಇದರಲ್ಲಿ ಕಾಳುಗಳು ಎಲ್ಲ ಕೊಡ್ತೀವಲ್ಲ, ಅದರಲ್ಲೇ ಸ್ವೀಟ್ನೆಸ್ ಹೋಗಿರುತ್ತೆ. ಇಲ್ಲಿ ಇದನ್ನು ಜಾಸ್ತಿ ಕೊಟ್ಟರೆ ಮತ್ತೆ ಅದಕ್ಕೆ ವರ್ಮ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಅದನ್ನು ಬ್ಯಾಲೆನ್ಸ್ಡಾಗೆ ಕೊಡ್ತೀವಿ. ಇತ್ತು ಪ್ರಶಾಂತ್ಗೆ ಸ್ವಲ್ಪ ಅದೇ ಈಗ ಸ್ಪೆಷಲ್ ರೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಇದು ಅಂದರೆ ಒಂದೊಂದು ಬೇದಿ ಮಾಡ್ಕೊಳ್ಳುತ್ತೆ. ಹಾಗಾಗಿ ಅದು ಸುಸ್ತಾಗಿತ್ತು ಬೇದಿ ಮಾಡಿಕೊಂಡು, ಹಾಗಾಗಿ ಅದಕ್ಕೆ ರೆಸ್ಟ್ ಕೊಟ್ಟಿದ್ದೀವಿ ಅಷ್ಟೇ, ಮತ್ತೇನಿದು ಇಲ್ಲ. ವಿಶೇಷ ಪಡಿತರ ಮಾಮೂಲಿ ನಾರ್ಮಲ್ ಆಹಾರ ಸೇರಿ ಎಲ್ಲ ಎಷ್ಟಾಗುತ್ತೆ? ಒಂದು ಆನೆಗೆ 750 kg ಪರ್ ಡೇ ಬೇಕು, ಅಂದರೆ ಎಲ್ಲ ಐಟಮ್ಸ್ಗಳು ಸೇರಿ.
ಆಮೇಲೆ ಫಿಮೇಲ್ಗೆ ಒಂದು 550 to 600 kg ಬೇಕು ದಿನ ಅದೇ ಇರುತ್ತೆ. ಪ್ರತಿದಿನ ಸೇಮ್. ಹೌದು. ಎರಡನೇ ಬ್ಯಾಚ್ ಹೋಗುತ್ತೆ. ಎರಡನೇ ಬ್ಯಾಚು 25ನೇ ತಾರೀಕು ಮೇಲೆ ಬರುತ್ತೆ. ತಮಗೆ ಡೇಟ್ಗಳನ್ನು ತಿಳಿಸ್ತೀನಿ. ಸೊ ಸೆಕೆಂಡ್ ಬ್ಯಾಚ್ ಬಂದಮೇಲೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.